ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಸಂಚಾರ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಸೊ ಇವತ್ತು ನಾನ್ ಬಂದಿದ್ದೇನೆ ಸುಜುಕಿ ಆಕ್ಸೆಸ್ ಎಲೆಕ್ಟ್ರಿಕ್ ಸ್ಕೂಟರ್ ಹೊಸದಾಗಿ ಲಾಂಚ್ ಆಯ್ತಲ್ಲ, ಆ ಗಾಡಿ ಯಾವ ತರ ಇದೆ ಅಂತ ನಿಮ್ಗೆ ತಿಳಿಸೋಣ ಅಂತ. ಸೊ ಬೆಂಗಳೂರಲ್ಲಿರುವಂತ ಸುಜುಕಿ ಆಪಲ್ ಆಟೋ ಸುಜುಕಿ ಶೋರೂಮ್ ಇದೆ, ದೇವಗೌಡ ಪೆಟ್ರೋಲ್ ಬಂಕ್ ಹತ್ರ ಇರುವಂತ ಶೋರೂಮ್. ಸೊ ಇವತ್ತು ಕಂಪ್ಲೀಟ್ ಆಗಿ ಈ ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ಯಾವ ತರ ಇದೆ, ಏನು ಎತ್ತ, ಮತ್ತೆ ಈ ಗಾಡಿ ಪ್ರೈಸ್ ಎಷ್ಟಿದೆ ಗೊತ್ತಾ? ಎಕ್ಸ್ ಶೋರೂಮ್ ಪ್ರೈಸ್ 1,88,000. ಸೊ ಆನ್ ರೋಡ್ ಹತ್ತತ್ರ 2 ಲಕ್ಷ ಆಗುತ್ತೆ. ಸೊ 2 ಲಕ್ಷ ಕೊಟ್ಟು ತಗೊಳ್ಳೋಂತ ಈ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಏನೇನ್ ಸಿಗ್ತಾ ಇದೆ, ಸೊ ಈ ಒಂದು ಗಾಡಿ ಯಾವ ತರ ಇದೆ, ಕಂಪ್ಲೀಟ್ ಆಗಿ ಈ ಗಾಡಿನ ಓಡಿಸಿ ಮತ್ತೆ ಫೀಚರ್ಸ್ ಎಲ್ಲ ಯಾವ ತರ ಇದೆ, ಪ್ರತಿ ಒಂದನ್ನು ಡೀಟೇಲ್ಡ್ ಆಗಿ ನಾವು ಇವತ್ತು ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ಚಾನಲ್ ಹೊಸಬ್ರಾಗಿದ್ರೆ ಅಥವಾ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಬೆಲ್ ನ ಕ್ಲಿಕ್ ಮಾಡಿ. ಇದೇ ನೋಡಿ ಆಕ್ಸೆಸ್ ಎಲೆಕ್ಟ್ರಿಕ್ ಬೈಕ್, ಈ ಆಕ್ಸೆಸ್ ಅಂತ ಅಂತಾರೆ, ನೋಡ್ತಾ ಇರ್ಬೋದು ಈ ಆಕ್ಸೆಸ್ ಅಂತ. ಸೈಡ್ ಲುಕ್ ಈ ತರ ಇದೆ ಅಂಡ್ ಫ್ರಂಟ್ ಲುಕ್ ನೋಡಿ ಈ ತರ ಇದೆ. ಹೇಗಿದೆ ಲುಕ್ ಕಮೆಂಟ್ ಮಾಡಿ. ಅಂಡ್ ಫ್ರಂಟ್ ಅಲ್ಲಿ ನಮ್ಗೆ ಇಲ್ಲಿ LED ಲೈಟ್ ಸಿಗ್ತಾ ಇದೆ ಅಂಡ್ ಇದು ಬಂದು LED ಇಂಡಿಕೇಟರ್ಸ್ ಇಲ್ಲಿದೆ. ಸೊ ಇಲ್ಲಿ ಮತ್ತೆ ಇಲ್ಲಿ ಸಿಗ್ತದೆ, ಮತ್ತೆ ಇಲ್ಲಿ ಒಂದು DRL ಇದೆ. ಅದ್ರ ಜೊತೆಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಅಂಡ್ 12 ಇಂಚ್ ಅಲಾಯ್ ವೀಲ್ ವಿತ್ ಡಿಸ್ಕ್ ಬ್ರೇಕ್ ಇರುವಂತ ಟ್ಯೂಬ್ಲೆಸ್ ಟೈರ್ ಸಿಗ್ತಾ ಇದೆ. ಸಿಯೇಟ್ ಕಂಪನಿ ಟೈರ್ ಯೂಸ್ ಮಾಡಿದ್ದಾರೆ. 90/90 ಕ್ರಾಸ್ ಸೆಕ್ಷನ್ ಇದೆ ಅಂಡ್ 12 ಇಂಚ್ ಟ್ಯೂಬ್ಲೆಸ್ ಟೈರ್. ಹಾಗೆ ಸೈಡ್ ಬರೋದಾದ್ರೆ ನೋಡಿ, ಸೈಡ್ ಪ್ರೊಫೈಲ್ ಬಂದು ಈ ತರ ಇದೆ. ಸೇಮ್ ನಮ್ಗೆ ಆಲ್ಮೋಸ್ಟ್ ಡಿಸೈನ್ ಪೆಟ್ರೋಲ್ ಆಕ್ಸೆಸ್ ಸ್ಕೂಟರ್ ಯಾವ ತರ ಇತ್ತು ಅದೇ ತರಾನೇ ಇದೆ. ಫ್ಲೋರ್ ಮ್ಯಾಟ್ ಬಂದು ನಮ್ಗೆ ಇಷ್ಟು ಸ್ಪೇಸ್ ನ ಕೊಟ್ಟಿದ್ದಾರೆ. ಸ್ವಲ್ಪ ಕಂಜೆಸ್ಟ್ ಇದೆ, ಬಟ್ ಆರಾಮಾಗ ಸಿಲಿಂಡರ್ ಎಲ್ಲ ಇಟ್ಕೊಂಡು ವಾಟರ್ ಕ್ಯಾನ್ ಎಲ್ಲ ಇಟ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಅಂಡ್ ಇಲ್ಲಿ ನಮ್ಗೆ ಒಂದು ಹುಕ್ ನ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿ ಒಂದು ಹುಕ್ ಇದೆ, ಇಲ್ಲಿ ಒಂದು ಹುಕ್ ಇದೆ ಅಂಡ್ ಗಾಡಿದು ಮೇನ್ ಚಾರ್ಜರ್ ಇಲ್ಲಿದೆ. ಅಂಡ್ ಕೀ ಬಂದು ಈ ತರ ಇರುತ್ತೆ. ಕೀ ಬಗ್ಗೆ ಮತ್ತೆ ಚಾರ್ಜರ್ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾತಾಡ್ತೀನಿ. ಅದ್ರ ಜೊತೆಗೆ ಇಲ್ಲಿ ನಮ್ಗೆ ಫುಟ್ ರೆಸ್ಟ್ ಬಂದು ಈ ತರ ಫೋಲ್ಡಬಲ್ ಫುಟ್ ರೆಸ್ಟ್ ನ ಕೊಟ್ಟಿದ್ದಾರೆ. ಮೆಟಾಲಿಕ್ ಫುಟ್ ರೆಸ್ಟ್ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಮತ್ತೆ ಬಿಲ್ಡ್ ಮಾತ್ರ ಗಾಡಿದು ಸೂಪರ್ ಆಗಿದೆ. ನನಗಂತೂ ಪರ್ಸನಲಿ ಈ ಗಾಡಿ ಬಿಲ್ಡ್ ವೈಸ್ ಸಖತ್ ಇಷ್ಟ ಆಯ್ತು. ಸೆಂಟರ್ ಸ್ಟ್ಯಾಂಡ್ ನ ಕೊಟ್ಟಿದ್ದಾರೆ ಅಂಡ್ ಹಿಂದ್ಗಡೆ ಕೂಡ ಅಷ್ಟೇ ಸಿಯೇಟ್ ಟೈರ್ ಇದೆ ಅಂಡ್ 12 ಇಂಚ್ ಅಲಾಯ್ ವೀಲ್ ಇದೆ, ಡ್ರಮ್ ಬ್ರೇಕ್ ಇದೆ. ಸೊ ಫ್ರಂಟ್ ಅಲ್ಲಿ ಮಾತ್ರ ನಮಗೆ ಡಿಸ್ಕ್ ಬ್ರೇಕ್ ಸಿಗ್ತಾ ಇರೋದು. ಮತ್ತೆ ಕಾಯಿಲ್ ಸಸ್ಪೆನ್ಷನ್ ಯೂಸ್ ಮಾಡಿದ್ದಾರೆ. ಸೊ ಸಿಂಗಲ್ ಕಾಯಿಲ್ ಸಸ್ಪೆನ್ಷನ್ ಮತ್ತೆ ಸೈಡ್ ಮೌಂಟೆಡ್ ಮೋಟರ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಹಿಂದೆ ಗಾಡಿ ನೋಡೋದಕ್ಕೆ ಈ ತರ ಇದೆ ನೋಡಿ. ಸೊ ಇಲ್ಲಿ ನಮಗೆ ಗಾಡಿದು ಟೈಲರ್ ಸಿಗ್ತದೆ, ಸುಜುಕಿ ಲೋಗೋ ಇದೆ ಅಂಡ್ ಜೊತೆಗೆ ಮೆಟಾಲಿಕ್ ಹ್ಯಾಂಡಲ್. ಸೊ ಹಿಂದ್ಗಡೆ ಕುಂತ್ಕೊಳ್ಳೋರಿಗೆ ಒಳ್ಳೆ ಗ್ರಿಪ್ಪಿ ಆಗಿರುವಂತ ಸ್ಟ್ರೆಂತ್ ಆಗಿರುವಂತ ಹ್ಯಾಂಡಲ್ ನ ನಾವು ನೋಡಬಹುದು. ಇನ್ನು ಕೀ ಅಂತ ಹೇಳಿದೆ, ಈ ಗಾಡಿ ನಮ್ಗೆ ರಿಮೋಟ್ ಕೀ ಅಂದ್ರೆ ಕೀಲೆಸ್ ಆಪ್ಷನ್ ಇರೋದು. ಸೊ ಯಾವ್ದೇ ತರ ನಮ್ಗೆ ಕೀ ತೆಗ್ದಿ ಆ ತರ ಏನಿಲ್ಲ, ಜಸ್ಟ್ ನಮ್ಮ ಹತ್ರ ರಿಮೋಟ್ ಇದ್ರೆ ಸಾಕು, ಗಾಡಿನ ಹಿಂಗೆ ಪುಷ್ ಮಾಡಿ ಆನ್ ಮಾಡ್ತಾ ಇರೋದು. ಸೊ ಆನ್ ಆಯ್ತಾ. ಸೊ 4 ಇಂಚಸ್ ಡಿಸ್ಪ್ಲೇ ಸಿಗ್ತಾ ಇದೆ, ನಾರ್ಮಲ್ ಕಲರ್ಡ್ ಡಿಸ್ಪ್ಲೇ, ಜೊತೆಗೆ 2 ಬಟನ್ ಕೊಟ್ಟಿದ್ದಾರೆ. ಸೊ ಕಂಟ್ರೋಲಿಂಗ್ ಅಂತ. ಸ್ವಿಚಸ್ ಬಗ್ಗೆ ಮಾತಾಡೋದ್ರೆ ಈ ಸೈಡ್ ಐ ಬೀಮು, ಲೋ ಬೀಮು, ಮತ್ತೆ ಇಂಡಿಕೇಟರ್ ಸ್ವಿಚ್, ಮತ್ತೆ ಆರ್ ಅನ್ನು. ಅದ್ರ ಜೊತೆಗೆ ಇಲ್ಲಿ ಮೋಟರ್ ಆಫ್ ಮತ್ತೆ ಆನ್ ಮಾಡೋಕೆ ಸ್ವಿಚ್ ಕೊಟ್ಟಿದ್ದಾರೆ, ಮತ್ತೆ ಹಜಾರ್ಡ್ ಗೆ ಅಂತ ಒಂದು ಸ್ವಿಚ್ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ರೈಡಿಂಗ್ ಮೋಡ್ ಗೆ ಅಂತ ಸ್ವಿಚ್ ಮಾಡ್ಕೊಳಕ್ಕೆ ಅದೊಂದು ಬಟನ್ ಕೊಟ್ಟಿದ್ದಾರೆ. ಈ ಒಂದು ಸ್ವಿಚ್ ನ ಯೂಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೋಬಹುದು. ಅದು ಬಿಟ್ರೆ ಚಿಕ್ಕದಾಗಿರುವಂತ ಪುಟಾಣಿಗಿರುವಂತ ಕಲರ್ಡ್ ಡಿಸ್ಪ್ಲೇ, TFT ಡಿಸ್ಪ್ಲೇ ಇದೆ. ಕೆಲವೊಂದು ಸ್ಮಾರ್ಟ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಬ್ಲೂಟೂತ್ ಮುಖಾಂತರ ನಾವು ಗಾಡಿನ ಕನೆಕ್ಟ್ ಕೂಡ ಮಾಡ್ಕೋಬಹುದು. ಇನ್ನು ಈ ಗಾಡಿ ಕೀ ದಿನ ಈ ಕೀ ಬಂದು ಸಖತ್ತು ಯೂನಿಕ್ ಆಗಿದೆ. ಸೊ ಚಾರ್ಜಿಂಗ್ ಪೋರ್ಟ್ ಓಪನ್ ಆಯ್ತು. ಸೊ ಚಾರ್ಜಿಂಗ್ ಪೋರ್ಟ್ ಇಲ್ಲಿದೆ. ಸೊ ನಾರ್ಮಲ್ ಆಗಿ ನಾವು ಏತರಲ್ಲಿ ಓಲಾದಲ್ಲೆಲ್ಲ ಯಾವ ತರ ನೋಡ್ತೀವಿ ಚಾರ್ಜಿಂಗ್ ಪೋರ್ಟ್, ಆ ಚಾರ್ಜಿಂಗ್ ಪೋರ್ಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಈ ಗಾಡಿ ಸೀಟ್ ಅಂತ ಬಂದಾಗ ನಮ್ಗೆ ವೈಡ್ ಆಗಿರೋಂತ, ಸೇಮ್ ನಮ್ಗೆ ಆಕ್ಸೆಸ್ ಸ್ಕೂಟರ್ ಅಲ್ಲಿ ನೀವು ಯಾವ ತರ ನೋಡಿರ್ತೀರ ವೈಡ್ ಸೀಟು, ಅದೇ ತರ ಇರುವಂತ ತುಂಬಾ ವೈಡ್ ಆಗಿರುವಂತ ಸೀಟ್ ನ ಕೊಟ್ಟಿದ್ದಾರೆ. ಕುಶನಿಂಗ್ ವೈಸ್ ಒಳ್ಳೆ ಕುಶನಿಂಗ್ ಇದೆ. ಸೊ ಥಿಕ್ನೆಸ್ ಕೂಡ ನೋಡ್ತಾ ಇರಬಹುದು, ಇಷ್ಟು ಥಿಕ್ನೆಸ್ ಇದೆ. ಸೊ ಕ್ವಾಲಿಟಿಲೂ ಚೆನ್ನಾಗಿದೆ, ಕುಶನಿಂಗ್ ವೈಸ್ ವೈಡ್ ಆಗೂ ಇದೆ. ಸೊ ಬೂಟ್ ಸ್ಪೇಸ್ ಅಂತ ಬಂದಾಗ ಈ ಗಾಡಿಲಿ ನಮ್ಗೆ ಇಷ್ಟು ಬೂಟ್ ಸ್ಪೇಸ್ ಸಿಗ್ತಾ ಇದೆ. ಸೊ ಆರಾಮಾಗಿ ಒಂದು ಹೆಲ್ಮೆಟ್ ಇಡ್ಬೋದು, ಅದು ಬಿಟ್ರೆ ಜಾಸ್ತಿ ಇಡಕ್ ಆಗಲ್ಲ. ಜೊತೆಗೆ ನನಗೆ ಈ ಬೂಟ್ ಅಲ್ಲಿ ಇನ್ನೊಂದು ಇಷ್ಟ ಆಗಿದೆ ಏನಂದ್ರೆ ಇದು ನೋಡಿ. ಸೊ ಇಲ್ಲಿ ನನಗೆ ಇಲ್ಲಿ ಒಂದು ಹೋಲ್ಡಿಂಗ್ ಫೀಚರ್ ನ ಕೊಟ್ಟಿದ್ದಾರೆ. ಸೊ ಯಾವ್ದೇ ತರ ನಮ್ಗೆ ಸ್ಕೂಟರ್ಗಳಲ್ಲಿ ನಾವು ನೋಡಿರ್ತೀವಿ, ಈ ತರ ಸೀಟ್ ಎತ್ತದು ಅಂದ್ರೆ ಕೈಲೇ ಇಟ್ಕೊಂಡು ನಿಂತ್ಕೋಬೇಕು. ಬಟ್ ಈ ಗಾಡಿಲಿ ಆತರ ಏನಿಲ್ಲ. ಸೊ ಇಲ್ಲೊಂದು ಹೋಲ್ಡ್ ನ ಕೊಟ್ಟಿದ್ದಾರೆ. ನಾವು ಸೀಟ್ ಎತ್ತಾ ಇದ್ದಂಗೆ ಅದೇ ಆಟೋ ಹೋಲ್ಡ್ ಆಗಿರುತ್ತೆ. ಮತ್ತೆ ತಿರ್ಗಂಗಂದು ಬಿಟ್ರೆ ಆಗೋಯ್ತು. ಅದೇ ತರ ತಿರ್ಗ ಮತ್ತೆ ಹಿಂಗಿದ್ರೆ ಸೊ ಹೋಲ್ಡ್ ಆಯ್ತು. ತಿರ್ಗ ಮತ್ತೆ ಹಿಂಗ್ ಅಂದ್ಬಿಟ್ಟು
ಸೊ ಇದೊಂದು ಫೀಚರ್ನ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಬಟ್ ಡೈಲಿ ಚಾರ್ಜರ್ ಏನಾದ್ರು ನಾವು ಕ್ಯಾರಿ ಮಾಡ್ತೀವಿ ಅಂದ್ರೆ ಅದೇ ಫಿಲ್ ಆಗೋಗುತ್ತೆ. ಈ ಗಾಡಿದು ಚಾರ್ಜರ್ ಅಂತ ಬಂದಾಗ ಇದು ಚಾರ್ಜರ್ ಸಿಗುತ್ತೆ ನೋಡಿ, ಈ ತರ ಚಾರ್ಜರ್ ಸಿಗುತ್ತೆ. ಸೊ 5 amps ಚಾರ್ಜರ್ ಇದೆ, ಜೊತೆಗೆ ನಮಗೆ ಈ ತರ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ನಾವು ನೋಡಿರ್ತೀವಲ್ಲ ಪೋರ್ಟು, ಆ ತರ ಚಾರ್ಜಿಂಗ್ ಪ್ಲಗ್ ನ ಕೊಟ್ಟಿದ್ದಾರೆ. ಈ ಪ್ಲಗ್ ನ ನಮ್ಗೆ ನೋಡಿದಾಗ ಅನ್ಸೋದು ಈ ಗಾಡಿನ ಆರಾಮಾಗಿ ಏತರ್ ಚಾರ್ಜಿಂಗ್ ಗ್ರಿಡ್ ಅಲ್ಲಿ ಮತ್ತೆ ಓಲಾ ಚಾರ್ಜಿಂಗ್ ಗ್ರಿಡ್ ಅಲ್ಲಿ ಫ್ಯೂಚರ್ ಅಲ್ಲಿ ಚಾರ್ಜ್ ಮಾಡಬಹುದು ಅನ್ಸುತ್ತೆ. ಸೊ ಚಾರ್ಜಿಂಗ್ ಸ್ಪೀಡ್ ಬಂದು ನಮಗೆ ಕಮ್ಮಿ ಇರೋದು 0 to 60% ಚಾರ್ಜ್ ಆಗಕ್ಕೆ 2 hours ಟೈಮ್ ತಗೊಳುತ್ತಂತೆ, 80% ಚಾರ್ಜ್ ಆಗಕ್ಕೆ 3 hours ಟೈಮ್ ತಗೊಳುತ್ತಂತೆ. ಇನ್ನು 0 to 100 ಫುಲ್ ಚಾರ್ಜ್ ಆಗಬೇಕು ಅಂದ್ರೆ ಅಪ್ರಾಕ್ಸಿಮೇಟ್ಲಿ 6 hours ಟೈಮ್ ತಗೊಳುತ್ತಂತೆ ಫುಲ್ ಚಾರ್ಜ್ ಆಗಕ್ಕೆ. ಇದು ಗಾಡಿಯಲ್ಲಿರುವಂತ ಒಂದಷ್ಟು ಫೀಚರ್ಸ್ಗಳು. ಇನ್ನು ತುಂಬಾ ಜನ ಕಾಯ್ತಾ ಇರೋದು ಏನಂದ್ರೆ ಬೇಗ ನೀನು ಈ ಗಾಡಿದು ಸ್ಪೀಡ್ ಏನಿದೆ, ರೇಂಜ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳ್ತೀರಾ. ಸೊ ಈ ಗಾಡಿನ ನಾವು ಒಂದ್ಸಲ ಚಾರ್ಜ್ ಮಾಡಿದ್ರೆ 97 ಕಿಲೋಮೀಟರ್ ವರೆಗೂ ಹೋಗ್ಬೋದು ಅಂತ ಐಡಿಸ್ ರೇಂಜ್ ನ ಕಂಪ್ನಿಯವರು ಕ್ಲೈಮ್ ಮಾಡಿದ್ದಾರೆ. ಬಟ್ ನಮ್ಗೆ ಇನ್ ರಿಯಲ್ 80 ಕಿಲೋಮೀಟರ್ ವರೆಗೂ ಹೋಗ್ಬೋದು ಅಂಡ್ ಸ್ಪೀಡ್ ಬಂದು 71 ಕಿಲೋಮೀಟರ್ ಹೋಗುತ್ತೆ. ಸೊ ಬನ್ನಿ ಇವಾಗ ಗಾಡಿನ ಓಡಿಸಿ ಮಾತಾಡೋಣ. ಸೊ ಇವಾಗ ಕೀಲೆಸ್ ಆಗಿರೋದ್ರಿಂದ ನಮಗೆ ಯಾವುದೇ ಥರ ಕೀ ಬೇಕಾಗಿಲ್ಲ, ನಮ್ಮ ಹತ್ರ ಕೀ ಇದ್ರೆ ಸಾಕು, ಜಸ್ಟ್ ನಮ್ಮ ಹತ್ರ ರಿಮೋಟ್ ಇದ್ರೆ ಸಾಕು, ಪುಷ್ ಮಾಡಿ ಹಿಂಗೆ ಆನ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೆ. ಸೊ ಆನ್ ಆಯ್ತದಂಗೆ ಈ ಥರ ಒಂದು ಆನಿಮೇಷನ್ ಬರುತ್ತೆ, ಈ ಥರ ಒಂದು ಡಿಸ್ಪ್ಲೇ ಓಪನ್ ಆಗುತ್ತೆ. ಜಸ್ಟ್ ಮೋಟರ್ನ ಆನ್ ಮಾಡಿ ದೆನ್ ಲಾಂಗ್ ಪ್ರೆಸ್ ಆ್ಯಂಡ್ ಆನ್. ಸೊ ಎಕೋ ಮಾಡಲಿದೆ, ತಿರ್ಗಾ ರೈಡಿಯೇ. ಸೊ ನಮಗೆ ಜಾಸ್ತಿ ಮೈಲೇಜ್ ಬೇಕು, ಸ್ಪೀಡ್ ಬೇಡ ಅಂತ ಅನ್ನೋರು ಎಕೋ ಮೋಡ್ನ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಪರ್ಫಾರ್ಮೆನ್ಸ್ ಜಾಸ್ತಿ ಬೇಕು ಅನ್ನೋರು ರೈಡಿಯನ್ನು ಹಾಕೋಬೋದು. ಇವಾಗ ನಾನು ಫಸ್ಟ್ ಎಕೋದಲ್ಲಿ ಓಡಿಸ್ತೀನಿ, ಅದಾದಮೇಲೆ ರೈಡಿಯನ್ನು ಹಾಕ್ಕೊಂಡು ಓಡಿಸಿ ನೋಡೋಣ. ಸೈಡ್ ಮೌಂಟೆಡ್ ಮೋಟಾರ್ ಆಗಿರೋದ್ರಿಂದ ಪಿಕಪ್ ಇನಿಷಿಯಲು ಪಕ್ ಅಂತ ತಗೊಳುತ್ತೆ. ಸೊ ಇನಿಷಿಯಲಿ ಆ ಪವರ್ನ ಫೀಲ್ ಮಾಡ್ಬೋದು. ಸೊ ಎಕೋ ಮಾಡಲ್ ಹೋಯ್ತಾ ಇದ್ರು ನಾವು ಅಪ್ಪು ಅವೆಲ್ಲ ಈಸಿಯಾಗಿ ಹತ್ಕೊಂಡು ಹೋಯ್ತಾ ಇರುತ್ತೆ. ಸೊ ನಾನಿವಾಗ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇರೋದು. ಸೊ ಈ ಏರಿಯಾ ಆಲ್ಮೋಸ್ಟ್ ಬೆಟ್ಟ ಇದ್ದಂಗೆ ಇರೋದು. ಒಂದು ಸಲ ಒಂದಷ್ಟು ಅಪ್ಗಳನ್ನ ಹತ್ತಿಸಿ ನಿಮ್ಗೆ ತೋರಿಸ್ತೀನಿ ಬೇಕಾರೆ. ಇವಾಗ ಸ್ಟೀಪ್ ನೋಡಿ, ಅಲ್ಲಿಂದ ಕೆಳಗಡೆಯಿಂದ ಬರೋಣ. ನೋಡ್ತಾ ಇರೋದು ಸ್ಟೀಪ್ ಎಷ್ಟಿದೆ ಅಂತ. ಇದು ಒಂದು ಬೆಟ್ಟ ಇದ್ದಂಗೆ ಇರೋದು. ಇವಾಗ ಇದನ್ನ ಹತ್ಸೋಣ. ಇದು ಡೌನ್ ಹೋಯ್ತಾ ಇದೆ. ಎಕೋ ಮೋಡಲ್ಲಿ ಹತ್ತುತ್ತಾ ಇಲ್ವಾನ ಚೆಕ್ ಮಾಡೋಣ. ನೋಡಿ ಅಪ್ಪ ಯಾವ ಥರ ಇದೆ ಅಂತ. ಎಕೋ ಮೋಡಲ್ ಐತೆ ಏನೇ ನೋಡೋಣ, ಮೋಟರ್ದು ಪರ್ಫಾರ್ಮೆನ್ಸು ಯಾವ ಥರ ಇದೆ ಅಂತ. ಇದನ್ನ ಹತ್ಬಿಡ್ತು ಅಂದರೆ ಮೋಟರ್ ಪಿಕಪ್ ವೈಸು ಸಾಕತ್ತಾಗಿದೆ ಅಂತ ಅರ್ಥ. ಎಕೋದಲ್ಲಿ ಹೋಯ್ತಾ ಇರೋದು, ಎಕೋದಲ್ಲೇ ನೋಡಿ. ಹಬ್ಬ ಹತ್ಬೇಕು. ಸ್ವಲ್ಪ ಲೈಟಾಗಿ ಸ್ಲೋಗಿ ಹೋಗ್ತಾ ಇದೆ. ಸೊ ಬೆಟ್ಟ ಹತ್ತಿದ್ರೆ ಯಾವ ಥರ ಇದೆ ವ್ಯೂ. ಅದು ಬಂದು ಕತ್ರಗುಪ್ಪೆ ಮೇನ್ ರೋಡು, ಬನಶಂಕರಿ ಕತ್ರಗುಪ್ಪೆ ಮೇನ್ ರೋಡು. ಸೊ ಡಿಸ್ಪ್ಲೇ ಚಿಕ್ಕದಾದ್ರೂ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ. ಸೊ ರೈಡಿಂಗ್ ಮೋಡ್, ಯಾವ ರೈಡಿಂಗ್ ಮೋಡಲ್ಲಿ ಹೋಗ್ತಾ ಇದ್ದೀವಿ, ಮತ್ತು ಮೋಟರ್ ಆನ್ ಆಗಿದೆ ಇಲ್ವಾ ಅಂತ ಗೊತ್ತಾಗುತ್ತೆ. ಮತ್ತು ಟೈಮಿಂಗ್ಸು, ಗಾಡಿ ನಾವಿವಾಗ ಕ್ಲಾಕ್ ಟೈಮ್ ತೋರಿಸುತ್ತೆ, ಜೊತೆಗೆ ಸ್ಪೀಡು, ಮತ್ತು ಇಲ್ಲಿ ಬ್ಯಾಟ್ರಿ ಪರ್ಸೆಂಟೇಜು ಇವಾಗ 51% ಇದೆ, 40 ಕಿಲೋಮೀಟ್ರ್ ಹೋಗ್ಬೋದು ಅಂತ ರೇಂಜ್ನ ತೋರಿಸ್ತಾ ಇದೆ. ಸೊ ಹೀಗೆ ಆಪ್ಷನ್ಸು, ಮತ್ತು ಇಲ್ಲಿ ಒಂದಷ್ಟು ಲೈಟ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ಗಾಡೀಲಿ ಇಲ್ಲಿ ನಮಗೆ USB ಚಾರ್ಜಿಂಗ್ ಕೂಡ. ಸೊ ಫೋನ್ನ ಬೇಕಾದ್ರೆ ಚಾರ್ಜ್ ಮಾಡಿಕೊಂಡು ಇಲ್ಲಿ ಇಟ್ಕೊಂಡು ಹೋಗ್ಬೋದು. ಸ್ವಲ್ಪ ಪಾಕೆಟ್ ಚಿಕ್ಕ ಆಯಿತು. ಸೊ ಫೋನ್ನ ನಾವು ಜೋಬಲ್ಲಿ ಇಟ್ಕೊಂಡ್ರೆ ಬೆಸ್ಟು. ಬಟ್ ಇಲ್ಲಿ ಚಾರ್ಜಿಂಗ್ ಹಾಕೋಬೋದು. ಎಕೋ ಮೋಡಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ತು, ಬಟ್ ಹತ್ತಿತ್ತು ಗಾಡಿ, ಎಲ್ಲೂ ಆಫ್ ಆಗಿಲ್ಲ ಅಥವಾ ಹಿಂದೆ ಹೋಗಿಲ್ಲ. ಇವಾಗ ಇದೇ ಆ್ಯಪ್ನ ರೈಡ್ ಮೋಡಲ್ಲಿ ಹಾಕ್ಕೊಂಡು ಯಾವ ಥರ ಹತ್ತುತ್ತೆ ಅಂತ ನೋಡೋಣ. ಸೊ ಇವಾಗ ರೈಡ್ ಮೋಡ್ ಸ್ವಿಚ್ ಮಾಡ್ಕೊಳ್ಳೋಣ. ರೈಡ್ ಎ ಮೋಡ್ ಆನ್ ಆಗಿದೆ. ಲೆಟ್ಸ್ ಗೋ. ಇದರಲ್ಲಿ ಆರಾಮಾಗಿ ಹತ್ತುತ್ತೆ, ಬಟ್ ಪಿಕಪ್ ಯಾವ ಥರ ಇರುತ್ತೆ. ಪಿಕಪ್ ನಮ್ಗೆ ಇಲ್ಲೇ ಗೊತ್ತಾಗ್ಬಿಡ್ತು, ಯಾವುದೇ ಥರ ಕಷ್ಟನೇ ಪಡೋಲ್ಲ, ಆರಾಮಾಗಿ ಹತ್ಬಿಡುತ್ತೆ ನೋಡಿ. ಅಂದರೆ ಟಾರ್ಕ್ ಜಾಸ್ತಿ ಇರುತ್ತೆ ನಮಗೆ ಈ ರೈಡಲ್ಲಿ. ಸೆಂಟ್ರಲ್ ಸ್ಟಾಪ್ ಮಾಡಿದೆ, ಸ್ಟಿಲ್ ನೋಡಿ ಸೆಂಟ್ರಲ್ಲಿ ಕಾರ್ ಅಡ್ಡ ಬತ್ತು ಅಂತ ನಿಲ್ಲಿಸಿದ್ದು, ಸ್ಟಿಲ್ ಅದು ನಮಗೆ ಈ ಗಾಡಿ ಹಿಂದೆನೇ ಹೋಗಲಿಲ್ಲ, ಕಂಟಿನ್ಯೂ ಹಂಗೆ ಫ್ಲೋ ಆಗೋಯ್ತು. ಸೊ ಪಿಕಪ್ಪು ಟಾರ್ಕು ನಮಗೆ ರೈಡ್ ಎ ಮೋಡಲ್ಲಿ ಸಾಕಾಗಿದೆ.
ಅದು ಬಿಟ್ಟರೆ ಈ ಗಾಡಿಲಿ ರೈಡ್ ಬಿ ಅಂತ ಕೂಡ ಆಪ್ಷನ್ ಇದೆ. ನಮ್ಗೆ ಇನ್ನ ಎಕ್ಸ್ಟ್ರಾ ಪಿಕಪ್ ಬೇಕು ಅಂದ್ರೆ ಅದನ್ನ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಇನ್ನು ಗಾಡಿ ಓಡ್ಸಕ್ಕೆ ಅಂತ ಬಂದಾಗ ನಮಗೆ ನಾರ್ಮಲ್ ಆಗಿ ಎಲ್ಲ ಓಡಾಡ್ತೀವಿ ಅಂದ್ರೆ ತುಂಬಾನೇ ಪಿಕಪ್ ಮತ್ತೆ ರೈಡ್ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ಮತ್ತೆ ಬಿಲ್ಡ್ ಕ್ವಾಲಿಟಿ ವೈಸು ಅಷ್ಟೇ ಗಾಡಿ ತುಂಬ ರಗಡ್ ಆಗಿರುತ್ತೆ. ನಾವು ಎಂತ ಹಳ್ಳ ಗುಂಡಿಗೆಲ್ಲ ಬಿಟ್ರು ಸಸ್ಪೆನ್ಷನ್ ಎಲ್ಲ ಸ್ಮೂತ್ ಆಗಿ ಹೋಗುತ್ತೆ. ಯಾಕೆಂದ್ರೆ ಸೇಮ್ ಆಕ್ಸೆಸ್ 125 ಪೆಟ್ರೋಲ್ದೇನಿದೆ ಅದೇ ಗಾಡಿದೆ, ಆಲ್ಮೋಸ್ಟ್ ರೆಪ್ಲಿಕಾನೆ. ಸೊ ಸೇಮ್ ಪಾರ್ಟ್ಸ್ ಸೇಮ್ ಸಸ್ಪೆನ್ಷನ್ ಎಲ್ಲ ಯೂಸ್ ಮಾಡ್ತಾ ಇರೋದು. ಬಟ್ ಏನಂದ್ರೆ ಇದು ಎಲೆಕ್ಟ್ರಿಕ್ ಗಾಡಿ. ಇನ್ನು ಇದು ಬಿಟ್ಟು ನೆಗೆಟಿವ್ ಅಥವಾ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂಥ ವಿಚಾರಗಳು ಏನಂದ್ರೆ ಈ ಗಾಡಿಯ ಒಂದು ಪ್ರೈಸ್ ಮತ್ತೆ ರೇಂಜು. ಸೊ ಪ್ರೈಸ್ ಅಂತ ಬಂದಾಗ ನಮಗೆ ಆಲ್ಮೋಸ್ಟ್ ಆನ್ ರೋಡು ಬೆಂಗಳೂರಲ್ಲಿ 2 ಲಕ್ಷ ಆಗುತ್ತೆ. 2 ಲಕ್ಷ ಕೊಟ್ಟರು ನಮಗೆ ರೇಂಜ್ ಅಂತ ಬಂದಾಗ ಈ ಗಾಡಿಲಿ ಜಸ್ಟ್ 97 ಕಿಲೋಮೀಟರ್ IDC ರೇಂಜ್ ಬರೋದು. ಸೊ ಅದು ಕೂಡ IDC. ನಾವು ರಿಯಲ್ ರೇಂಜ್ ಅಂತ ಅಂದಾಗ ಒಂದು 80 ಕಿಲೋಮೀಟರ್ ಗಂಟ ಓಡಾಡ್ಬೋದು, ಅದು ಎಕೋ ಮೋಡಲ್ಲಿ. ಇನ್ನು ರೈಡ್ ಬಿ ಮಾಡೆಲ್ ಏನಾರ ನಾವು ಓಡಾಡ್ತೀವಿ ಅಂದ್ರೆ ಇನ್ನ ಒಂದು 20-30 ಕಿಲೋಮೀಟರ್ ಕಮ್ಮಿನೇ ರೇಂಜ್ ಬರುತ್ತೆ. ಸೊ ಈ ಪ್ರೈಸ್ಗೆ ರೇಂಜ್ ಎಲ್ಲ ಬಂದು ಸ್ವಲ್ಪ ಕಮ್ಮಿ ಆಯಿತು. ಅದು ಬಿಟ್ಟರೆ ಕ್ವಾಲಿಟಿ ವೈಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಬಟ್ ಪ್ರೈಸು ಮತ್ತು ರೇಂಜ್ ಅಂತ ಬಂದಾಗ ಸ್ವಲ್ಪ ಯೋಚನೆ ಮಾಡಬೇಕು. ಇದಿಷ್ಟು ನನಗೆ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನೋಡಿದ್ಮೇಲೆ ಓಡಿಸ್ಮೇಲೆ ಅನಿಸಿದ್ದು. ಸೊ ನಿಮಗೆ ಏನು ಅನಿಸುತ್ತೆ? ಈ ಒಂದು 2 ಲಕ್ಷ ಕೊಟ್ಟು ತಗೊಳ್ಳೋ ಅಂಥ ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ 97 ಕಿಲೋಮೀಟ್ರ್ IDC ರೇಂಜ್ ಅಥವಾ 80 ಕಿಲೋಮೀಟ್ರ್ ರೇಂಜು ಸಾಕಾಗುತ್ತಾ? ಸೊ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ನೀವೇನಾರು ಈ ಒಂದು ಗಾಡಿನ ಟೆಸ್ಟ್ ಡ್ರೈವ್ ನೋಡಬೇಕು ಅಂತ ಏನಾರು ಅಂದ್ಕೊಂಡಿದ್ದೀರಾ ಅಂದರೆ ದೇವಗೌಡ ಪೆಟ್ರೋಲ್ ಬಂಕ್ ಹತ್ರ ಇರುವಂಥ ಸುಜುಕಿ ಶೋರೂಮ್ನ ಒಂದ್ಸಲ ವಿಸಿಟ್ ಮಾಡಿದ್ರೆ ಈ ಒಂದು ಗಾಡಿ ನಿಮಗೆ ಟೆಸ್ಟ್ ಡ್ರೈವ್ ಎಲ್ಲ ಸಿಗುತ್ತೆ ಮತ್ತು ಬುಕ್ಕಿಂಗ್ ಕೂಡ ತಗೋತಿದ್ದಾರೆ. ಇಷ್ಟು ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ.